ನನ್ನ ಮಕ್ಕಳು ಒಂದೊಂದಕ್ಕೆ ಎಷ್ಟು ರೇಟ್ ಹಾಕೋರು ನೋಡಿ ಗೈಸ್. ಒಂಚೂರು ನಾ 70 ಕಂತ ನೋಡ್ಸ ಅವ್ನ ಕಣ್ಣು ಸೇಮ್. ಸಂಜೆ ಪ್ರ್ಯಾಂಕ್ ಮಾಡಿದ್ದೀನಿ ಪ್ರ್ಯಾಂಕ್. ನಮ್ಮ ತಾಯಣೆಗೂ ನಾನು ಇಟ್ಟಿಲ್ಲ. ಫಾರ್ಮಲ್ ಡ್ರೆಸ್ಸಲ್ಲಿ ಜಿಮ್ಮಿಗೆ ಬಂದವ್ರೆ ನಮ್ಮ ಬ್ರದರ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾನು ಒಂದು ಹೊಸ ಜಿಮ್ಗೆ ಬಂದಿದ್ದೀನಿ. ಅಂದ್ರೆ ನಾನು ಯೂಶಲ್ ಆಗಿ ಹೋಗೋ ಜಿಮ್ ಬಿಟ್ಟು ಇವತ್ತು ಯಾವುದು ಹೊಸ ಜಿಮ್ಗೆ ಒಬ್ಬನೇ ಬಂದಿದ್ದೀನಿ. ಒಂಚೂರು ಏನಂತಾರೆ ನಾಚಿಕೆ ಫೀಲಿಂಗ್, ಬಟ್ ಹೂ ಕೇರ್ಸ್, ವರ್ಕೌಟ್ ಮಾಡಬೇಕು. ಹೋಗುವ. ಹೆಂಗಿದೆ ಈ ಜಿಮ್? ಹೊಸ ಜಿಮ್ ಕಟ್ಟಿರೋದು ನಮ್ಮ ಏರಿಯಲ್ಲಿ. ನಮ್ಮ ಮನೆ ಪಕ್ಕದಲ್ಲಿ 800 ಮೀಟ್ರಲ್ಲಿ ಇತ್ತು. ಅದಕ್ಕೆ ಎಲ್ಲೇ ಹೋಗೋಣ ಅಂತೇಳಿ ದೂರ ಒಂಥರ ಲೇಸಿನೆಸ್. ಈಗ ಹತ್ರನೇ ಇದೆಯಲ್ಲ, ಟ್ರೈ ಮಾಡೋಣ ಅಂತ ಬಂದ್ಬಿಟ್ಟೆ. ಹೆವಿ ಜನ ಇದ್ದಾರೆ ನೋಡಿ ಗೈಸ್. ಯಾವ್ದು ತೆಗೆದ್ರು ಬ್ಯಾಗ್ ಇಟ್ಟವ್ರೆ. ಹಾಂ, ಖಾಲಿ ಇದೆ. ಸೊ ಇದು ಬಂದು ಕಾರ್ಡಿಯೋ ಏರಿಯಾ. ಇಲ್ಲಿ ಆಮೇಲೆ ಬರೋಣ. ಶೂಟ್ ಮಧ್ಯದಲ್ಲಿ ಫಾರ್ಮಲ್ ಡ್ರೆಸ್ಸಲ್ಲಿ ಜಿಮ್ಮಿಗೆ ಬಂದವ್ರೆ ನಮ್ಮ ಬ್ರದರ್. ಜಿಮ್ ಮಾಡ್ತಾರೋ ಬಿಡ್ತಾರೋ, ಬಟ್ ಬಂದೋಗೋದು ಇಂಪಾರ್ಟೆಂಟ್ ಎವ್ರಿ ಡೇ ಅಂತೇಳಿ. ಜಿಮ್ಮಿಗೆ ಬರಬೇಕು, ಅದಕ್ಕೆ ಬಂದಿರೋದು. ಮಾಡೋದು ಬಿಡೋದು ಸೆಕೆಂಡ್ರಿ, ಜಿಮ್ಮಿಗೆ ಬರಬೇಕು. ಜಿಮ್ಮಿಗೆ ನೋಡ್ಬೇಕು, ಮೋಟಿವೇಟ್. ಸೊ ನಂದು ಕಾರ್ಡಿಯೋ ಇದೆ, ಅದಕ್ಕೆ ನಾನು ಇಲ್ಲೇ ಇರ್ತೀನಿ. ವರುಣ್ ಬ್ರೋ ಹೊರಟ್ರು. ಬಾಯ್. ನೀಟಾಗಿ ಮಾಡಿ ಫೈನಲ್ ಕಲರ್ ನೋಡ್ಕೊಳ್ಳಿ. ಓಕೆ ಬ್ರೋ, ಥ್ಯಾಂಕ್ ಯು, ಬಾಯ್. ಈಗ ಕಾರ್ಡಿಯೋ ಮಾಡೋದಿದೆ, ಅದನ್ನು ಮಾಡಿ ನಾನು ಹೋಗ್ಬೇಕು ಗೈಸ್. ಈಗ 12:30 ಕರೆಕ್ಟಾಗಿ 1:30 ಮುಗಿಸ್ಬೇಕು. 1 ಅವರ್ ವಾಕ್ ಮಾಡಬೇಕು. ಅದು ಇನ್ಕ್ಲೈನ್ 15ಅಲ್ಲಿ. ಲೆಟ್ಸ್ ಗೋ ಗೈಸ್. ಸೊ ಫೈನಲಿ ಕಾರ್ಡಿಯೋ ಮುಗೀತು. ಅಬ್ಬಾ ಸಾಕಾಗೋಯ್ತು ಗೈಸ್ 1 ಅವರ್ ವಾಕ್ ಮಾಡಿ. ಬಟ್ ಒನ್ ಥಿಂಗ್ ಐ ನೋ ಇಸ್ ಹ್ಯಾವ್ ಟು ಎಂಜಾಯ್ ದಿಸ್ ಪ್ರೊಸೆಸ್. ನಾನು ಇದನ್ನು ಅಭ್ಯಾಸ ಮಾಡ್ಕೋಬೇಕು. ಆ್ಯಂಡ್ ಎವ್ರಿ ಡೇ ಹ್ಯಾವ್ ಟು ಹಿಟ್ ಜಿಮ್, ನೋ ಮ್ಯಾಟರ್ ವಾಟ್. ಸೊ ನಮ್ಮ ಮನೆ ಹತ್ರ ಭಾವ ಬಂದಿದ್ದಾರೆ. ಅವ್ರದ್ದು ಒಂಚೂರು ಮಾತಾಡ್ಬಿಟ್ಟು ಆ್ಯಂಡ್ ನಾಳಿದ್ದು ನಮ್ಮ ಅಮ್ಮ ಬರ್ಡೇ 23rd. ಅದಕ್ಕೆ ಒಂದಿಷ್ಟು ಪ್ರಿಪ್ರೇಷನ್ಸ್ ಮಾಡಬೇಕು. ಏನು ಮಾಡೋದು ನೋಡೋಣ ಬನ್ನಿ. ಇಲ್ಲೊಂದು ಕೀ ಇತ್ತು, ಅದು ನಮ್ಮ ಭಾವ ಕೊಡಬೇಕಿತ್ತು. ಅದನ್ನ ಕೈಗೆ ಅವ್ರು ಕೊಡಬೇಕು ಅಂತೇಳಿ ಎತ್ತಿಟ್ಕೊಂಡೆ, ಎಲ್ಲೋ ಇಟ್ಬಿಡ್ತೀನಿ ಅದನ್ನು. 2 ನಿಮಿಷ ನನ್ನ ಕೈಲಿದ್ದು. ಈಗ ನೋಡಿ ನಾನು ನಮ್ಮ ಭಾವ ಕೀ ಹುಡುಕ್ತಾ ಇದ್ದೀವಿ, ಎಲ್ಲಿದೆ ಕೀ ಅಂತ. ನನ್ನ ಕೈಯಲ್ಲಿತ್ತು, ಅವ್ರು ಕೊಡಬೇಕು ಅಂತ. ಮಾತಾಡ್ಕೊಂಡು ಕೂತ್ಕೊಂಡು 2 ವಾಕ್ ಹಾಕಿದೆ. ವಾಕ್ ಹಾಕಿದ ತಕ್ಷಣ ಎಲ್ಲೋ ಇಟ್ಬಿಡ್ತೀನಿ. ಹಾಂ, ಚಿಕ್ಕಾರ್ದು ಬೇಗ ಈ ಕೈಯಲ್ಲಿ ಇಟ್ಕೊಂಡಿದ್ದೆ ಕಣೋ. ಈಗ ಎಲ್ಲೋ ಇಟ್ಬಿಟ್ಟಿದ್ದೀನಿ. ಹ್ಞೂ, ಇಲ್ಲಿತ್ತು. ಅವ್ರು ಕೊಂಡು ಕೆತ್ತದೆ. ಹೋಗಪ್ಪ. ಇಲ್ಲ ಕೊಡ್ರೆ, ಅವಾಗಿಂದ ಹುಡುಕಿದೀನಿ ನಾನು. ನಮ್ಮ ತಾಯಣಿಗೂ ಇಲ್ಲ ಕೊಡ್ರೆ, ನಾನೇ ಸುಳ್ಳು ಹೇಳಿ. ಇಲ್ಲೇ ಇತ್ತ ಕ್ಯಾಮ್ರಾ ಒಳಗೆ ಹೇಳ್ತೀನಿ. ನಮ್ಮ ತಾಯಣಿಗೂ ನಾನು ಇಟ್ಟಿಲ್ಲ. ಇದು ಇಲ್ಲಿತ್ತು ಅನ್ಸುತ್ತೆ, ಇದ್ರೊಳಗೆ ಏನಾದ್ರು ಇತ್ತು ಅನ್ಸುತ್ತೆ. ಇಲ್ಲ ಜಿಮ್ ಮೇಲೆ ಇತ್ತು ಅನ್ಸುತ್ತೆ. ಸಿಕ್ತಲ್ಲ ಬಿಡಿ. ನಾನು ಸುಳ್ಳು ಯಾಕೆ ಹೇಳಿ ಕೊಟ್ರೆ? ನಾನೇ ಬಚ್ಚಿಟ್ಬಿಟ್ಟು ಹಿಂಗಿಟ್ಬಿಟ್ಟು ಇಲ್ಲಿ ಹುಡುಕಕ್ ಹೋಗಲ್ಲ. ನೀರ್ ಕುಡ್ದಿದ್ದ, ನೀರ್ ಹಾಕೊಂಡೆ. ನಾನು ಇವಾಗ ಜಸ್ಟ್ ಇಲ್ಲಿಂದಾನೆ ಹೋದೆ. ನನ್ನ ಬ್ಲಾಗು ಇದೆ, ಬೇಕಿರೋ ತೋರಿಸ್ತೀನಿ. ಏನಾಗಿದೆ ನನಗೆ, ಏನೋ ಆಗೋಗಿದೆ ಗೈಸ್.
ನಿಮ್ಮ ಹತ್ರ ಆಯ್ತಾ ನೀವ್ ಯಾರು ಪ್ರ್ಯಾಂಕ್ ಮಾಡ್ತಾ ಇದ್ದೀರಾ ಅಲ್ಲಿಂದ ಬಂದು ನಾನು ಇಲ್ಲಿಂದ ನಿನ್ನ ಹತ್ರ ಐತೇನೋ ನಾನೆಲ್ಲ ಇಟ್ಕೊಳ್ಳಿ ಫುಲ್ ನಂಗೆ ನಂಬಿಕೆ ಇಲ್ಲ ಯಾರ ಮೇಲೆ ಆ ಥರ ಆಗೋಗಿದೆ ಜೀವನ ಯೂಸ್ ಮಾಡಿ ಕ್ಯಾಮ್ರಾ ಆನ್ ಮಾಡಿ ಆಫ್ ಮಾಡ್ಬಿಟ್ಟಿದ್ದೀರಾ ಇದನ್ನ ಹಾಕಿದಾರಲ್ಲ ಯಾರು ಅದು ಪ್ಲಾನ್ ಮಾಡಿದ್ಯಾ ಅಂತಾರೆ ಗೌಡ್ರಿ ಈಗ ಬ್ರೋ ಇಲ್ಲಿ ಎಬ್ಬರಿಸ್ಬಿಟ್ಟು ಹೋದೆ ಹಾ. ಇಲ್ಲೆಲ್ಲೂ ಇರ್ಲಿಲ್ಲ ಹಿಂಗೆ ಎತ್ತಿದೆ ರಾಣಿ ಏನೋ ಬಾಯಲ್ಲಿ ಇಟ್ಕೊಂಡು ಆಡ್ತಿದ್ಲಾ ನಾನು 2-3 ಸರಿ ಇಲ್ಲಿ ನೋಡಿದ್ದೆ ಏನೋ ಇದೆ ಪ್ರಾಬ್ಲಮ್ ಇಲ್ಲಿ ಹ್ಞೂ ಗೌಡ ಬಾಯ್ ಗೌಡ್ರೆ ಬಾಯ್ ಸಿ ಯು ಎಷ್ಟು ನೋಡಿ ನಮ್ಮ ಅಮ್ಮ ಎಷ್ಟು ಗ್ರೇಟ್ ನನಗೆ ಮೊಟ್ಟೆ ರೈಸ್ ಎಲ್ಲ ಮಾಡಿ ಒಂದು ದೊಡ್ಡ ಇದ್ರಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟು ಹೋಗೋರು ರೈಸ್ ಫೈನಲಿ ಲಂಚ್ ಮಾಡ್ತಾ ಇದ್ದೀನಿ ನಾನು ನಮ್ಮ ಅಮ್ಮ ಬಂದರು ಈಗ ಬೈತಾರೆ ನೋಡಿ ಬೆಳಗ್ಗೆ ಮಾಡಿದ್ದು ಇವಾಗ ತಿಂತವನೆ ಅಂತ ಏನು ಮೇಡಮ್ ಗಾಯ್ಸ್ ಬರ್ಡೇ ಗರ್ಲ್ ಇನ್ನು ಏನು ಶಾಪಿಂಗ್ ಆಗಿಲ್ಲ ಗಾಯ್ಸ್ ಬರ್ಡೇ ಗರ್ಲ್ದು ಇಷ್ಟು ನಮ್ಮ ಮನೇಲಿ ನಾನು 10-15 ಪ್ರೋಟೀನ್ ಬಾಟ್ಲುಗಳು ತಂದಿರೋ ಒಂದು ಸಿಗಲ್ಲ ಒಂದು ಕ್ಯಾಪ್ ಸಿಕ್ಕರೆ ಒಂದು ಬಾಟ್ಲು ಸಿಗಲ್ಲ ಬಾಟ್ಲು ಸಿಕ್ಕರೆ ಕ್ಯಾಪ್ ಸಿಗಲ್ಲ ಇವಾಗ ನಾನು ಏನು ಮಾಡುವಂತ ಓಡಾಡ್ತಾ ಇದ್ದೀನಿ ಆಗಿಂದ ಅದು ಹಿಡ್ಕೊಂಡು ಸ್ಟುಡಿಯೋಲ್ ಇದೆಯಾ ಕಾರಲ್ಲಿ ಒಂದಷ್ಟಿದೆ ಅನ್ಸುತ್ತೆ ಸಂಜೆಗೆ ಪ್ರ್ಯಾಂಕ್ ಮಾಡ್ತೀನಿ ಪ್ರ್ಯಾಂಕ್ ಅವನು ಏನು ಟ್ಯಾಬ್ಲೆಟ್ ಅದು ಅಂತ ಕೇಳಿದ ನಾನು ಬಾಡಿ ಮಾಡೋಕ್ಕೆ ಅಂತ ಹೇಳಿದೆ ಏನು ಹೇಳ್ತಾನೆ ನೋಡ ಅವ್ನು ಚೀಟಿ ಹುಡುಕ್ತಾನೆ ಒಳಗೆ ಹೋಗ್ಬಿಟ್ಟು ನಾನೀಗ ಪ್ರೋಟೀನ್ನ ಗ್ಲಾಸ್ಗೆ ಹಾಕ್ಕೊಂಡು ಹಿಂಗೆ ಕಲಿಸ್ತಾ ಇದ್ದೀನಿ ನೋಡಿ ಏನು ಮಾಡೋದು ಪರಿಸ್ಥಿತಿ ಏನ ಸೈನಸ್ ಅಂತ ಐತೆ ಅಲ್ಲಿ ಏನು ಟ್ಯಾಬ್ಲೆಟ್ ಅಂದ ನನಗೆ ಬಾಡಿ ಮಾಡೋಕ್ಕೆ ನಾನು ತಗೊತಿದ್ದೀನಿ ಅಂದೆ ಚಾನ್ಸೇ ಇಲ್ಲ ಶ್ರವಣ್ ಬ್ರೌನ್ ಕೊಡೋಕ್ಕೆ ಚಾನ್ಸೇ ಇಲ್ಲ ಬಿಕಾಸ್ ನನಗೆ ಏನಂತಾರೆ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಮಾಡಿಸ್ತಿರೋದಲ್ವಾ ಚಾನ್ಸೇ ಇಲ್ಲ ಅದಕ್ಕೆ ಅಲ್ಲೋ ಒಳಗೆ ಚೀಟಿ ಹುಡುಕ್ಬಿಟ್ಟು ಹೆಸರು ಹುಡುಕೋನೆ ಪಾತ್ರದ ಹೆಸರು ಹುಡುಕ್ದೆ ನೋಡಿದ್ರೆ ಸೈನಸ್ ಥ್ರೋಟ್ ಇನ್ಫೆಕ್ಷನ್ ಅಂತೆಲ್ಲ ಐತೆ ಲೇ ರಾತ್ರಿ ಎಲ್ಲ ಕೆಮ್ತಾ ಇದ್ದೀನೋ ನಿಂಗೆ ಆ ಥರ ಶುರುವಾಗಿಲ್ವಾ ನನಗೇನಕ್ಕಾಗುತ್ತೆ ಹಾಗೆ ಸ್ವಲ್ಪ ದಿನ ನಾನು ಕರೆಕ್ಟ್ ಟೈಮ್ ನೀರು ಕುಡಿತೀನಿ ಏನು ಬರಲ್ಲ ಯಾರೂ ಈ ಜಿಮ್ಗೆ ಹೋಗ್ತಿರೋರಾಗಿದ್ದಾರೆ ಪ್ಲೀಸ್ ಇದೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಎಲ್ಲ ರಾಯ್ಡ್ಸ್ ಪ್ಲೀಸ್ ಡೋಂಟ್ ಎಂಕರೇಜ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರ್ತದೆ ಆದಮೇಲೆ ಪ್ರಾಬ್ಲಮ್ಸ್ ಆಗುತ್ತೆ ಒಂದಲ್ಲ ಒಂದು ಸೈಡ್ ಎಫೆಕ್ಟ್ ನಾನು ಕಂಪ್ಲೀಟಾಗಿ ನ್ಯಾಚುರಲ್ ಮಾಡ್ತಿದ್ದೀನಿ ನಾನು ಅಂತೆಲ್ಲ ತೊಗೊಂಡಿದ್ದೆ ಶೋದಾಗ ನಂದು ಆಗ್ಬಿಟ್ರೆ 6 ಪ್ಯಾಕ್ ಎಲ್ಲ ಇಷ್ಟು ಕಷ್ಟಪಡೋದೇ ಬೇಕಾಗಿಲ್ಲ ನನ್ನ ಪ್ರಕಾರ ಮಾಡಬೇಕು ಅದಕ್ಕೂ ಅದು ತೊಗೊಂಡ್ರು ವರ್ಕೌಟ್ ಮಾಡಬೇಕು ತೊಗೊಂಡ್ರು ಡಯಟ್ ಫಾಲೋ ಮಾಡಬೇಕು ಬಟ್ ನಂದು ಇಷ್ಟೊತ್ತಿಗೆ ಆಗಿರೋದು ನನ್ನ ಪ್ರಕಾರ ಬಟ್ ಐ ಆಮ್ ಚೂಸಿಂಗ್ ಟು ಗೋ ನ್ಯಾಚುರಲ್ ನ್ಯಾಚುರಲ್ ಆಗಿ ಏನೇನು ಮಾಡ್ಬೋದು ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ದಟ್ ಈಸ್ ವಾಟ್ ಐ ಆಮ್ ಆಲ್ಸೋ ಫಾಲೋಯಿಂಗ್ ನೀವು ಅದನ್ನೇ ಫಾಲೋ ಮಾಡಿ ಏನೇ ಆದರೂ ಡೋಂಟ್ ಗೆಟ್ ಇನ್ ಟು ರಾಯ್ಡ್ಸ್ ಥಿಂಗ್ಸ್ ಯಾ ನಮ್ಮ ಅಪ್ಪ ಅವರ ತಂಗಿ ಮಗ ಬಂದಿದ್ದಾರೆ ಬಾಗಲಕೋಟಿಂದ ನೋಡಿ ಪೇಡ ಲಡ್ಡು ಕರ್ದಂಟು ನಮ್ಮೂರು ಫೇವ್ರೇಟ್ ಇದು ಫೇಮಸ್ ನಮ್ಮೂರು ಫೇಮಸ್ ಮತ್ತು ಇಲ್ಲೊಂದು ಲಡ್ಡು ಡಿಂಕ್ ಲಡ್ಡು ಅಂತೆ ಮಿಕ್ಸ್ಚರು ನಮ್ಮ ಅಪ್ಪ ಫೇವ್ರೇಟ್ ಚಟ್ನಿ ಪುಡಿ ಮತ್ತು ಬೋರ್ಮಿಟಾಲಿ ಉಪ್ಪಿನಕಾಯಿ ಅನಿಸುತ್ತೆ ಐ ಆಮ್ ನಾಟ್ ಶ್ಯೂರ್ ಇದೆಲ್ಲ ತಂದಿದ್ದಾರೆ ಇದರಲ್ಲಿ ಯಾವುದೂ ನಾನು ತಿನ್ನಂಗಿಲ್ಲ ನನ್ನ ಹಣೆ ಬರ ನೋಡಿ ಬಿಕಾಸ್ ಐ ಆಮ್ ಚೂಸಿಂಗ್ ಇಟ್ ನಾಟ್ ಟು ಈಟ್ ತೆಗಿಯಪ್ಪ ವಿಜಯ ಕರ್ದಂಟು ಅನ್ಬಾಕ್ಸ್ ಮಾಡ್ತಾವೆ ನಮ್ಮ ಸಂಜೆ ನನಗೆ ಇದು ಇಷ್ಟ ಆಗಲ್ಲ ಬಟ್ ಇದರಲ್ಲೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಮಾಡಿರ್ತಾರೆ ನಮ್ಮೂರು ಫೇಮಸ್ ಹೌದಾ ನಮಗೆ ಧಾರವಾಡ ಪೇಡ ಸಕ್ಕತ್ ಇಷ್ಟ ನಮ್ಮೂರ್ದು ಅದೇ ಅದು ನಾನು ತಿನ್ಬೋದು ನನ್ನ ಫೇವ್ರೇಟ್ ಬಟ್ ತಿನ್ನಂಗಿಲ್ಲ ನೀನು ನೋಡಿಲ್ಲ ಒಂದ್ಸರಿನೂ ಕರ್ದಂಟು ನೋಡಿಲ್ವ ನೀನು ನಮ್ಮಲ್ಲಿ ಎಷ್ಟೋ ಸರಿ ಬಂದಿದ್ಯಲ್ಲ ಲೈ ನೋಡಿ ಹೆಂಗ್ ಪ್ಯಾಕಿಂಗ್ ಮಾಡವ್ರೆ ಅಪ್ಪ ಓ ತಿನ್ಬೇಕು ಮಗನೇ ತೆಗಿಯೋದಲ್ಲ ಸುಮ್ಮನೆ ಅಲ್ಲಿ ನಾನು ಗಿಫ್ಟ್ ಕೊಡೋಕ್ಕೆ ಅಂತ ಇಟ್ಟಿದ್ದಿದ್ದು ಅದನ್ನು ನಿಜ ಕಣ ಯಾರಿಗಾದ್ರು ಗಿಫ್ಟ್ ಕೊಡೋಣ ಅಂತ ಸೊ ನಮ್ಮಲ್ಲಿ ಯಾರು ತಿನ್ನಲ್ಲ ಅದಕ್ಕೆ ತಿನ್ನೋಡಿ ಹೆಂಗಿದೆ ಅಂತ ನೋಡಿ ಗೈಸ್ ಲೇಡಿ ಬರ್ಡ್ ಪ್ರಯಾಣ ಯಾವುದೋ ದಾರಿ ನಮ್ಮ ಸಕ್ಕದಾಗ ತಂದಿತ್ತು ಯಾರಿ ತೋರ್ಸಲ್ಲ ಅಜಯ್ ತಂದಿದ್ದು ಟೀಮ್ ಒಂದು ಪೇಡ ಕೊಡೋದ್ರಲ್ಲಿ ಮನೇಲಿ ಅಷ್ಟು ಪೇಡ ಇಟ್ಕೊಂಡು ಇದ್ರಲ್ಲಿರೋ ಪೇಡ ಕೇಳ್ತು ಬಾಯ್ ಗೈಸ್ ನೋಡಿ ಸ್ಪೀಕರ್ ಹಾಕೊಂಡು ಆಡ್ತಾ ಇದ್ದೀನಿ ಡ್ಯಾನ್ಸ್ ಆಡ್ತೀರಾ ಆಡಲ್ವಾ ನನ್ನ ಗಾಡಿ ವಾಶ್ ಮಾಡ್ಸೋಕ್ಕೆ ಆಗಿಲ್ಲ ನಮ್ಮ ಅಕ್ಕ ಹಾರ್ಟ್ ಎಲ್ಲ ಬರ್ದೋಗೋಳು ಅವಳ ಹೆಸರು ಬರ್ದ್ಬಿಟ್ಟು ನಾನು ಇಲ್ಲಿ ಕನೆಕ್ಟ್ ಮಾಡಿದ್ರೆ ಒಳಗೆ ಕಾರ್ ಸ್ಪೀಕರ್ ಕನೆಕ್ಟ್ ಆಗ್ಬಿಡುತ್ತೆ ಕಾರ್ ಒಳಗೆ ಈ ಫೋನು ಏನು ಗುರು ಇದು ನನ್ನ ಗ್ಲಾಸು ಹಾಕೋ ಇವತ್ತು ಹಾಕೋತಲ್ಲ ಯಾವಾಗಲೂ ಇವಾಗ ಹಾಕೋ ತಗೋ ತಗೋ ಬೇಡ ಕಟ್ಬಿಟ್ಯಾ
ಫಸ್ಟ್ ಟೈಮ್ ನಮ್ಮ ಸಿಸಿ ಹಿಂದಿ ಸಾಂಗ್ ವೈಬ್ ಮಾಡ್ತಿರೋದು ನೋಡ್ತಿರೋದು ನಾನು. ಕಾಯ್ದಿಲ್ಲ ಸಾಂಗ್. Guys. Look who is here, guys. ಟನ್ ಅಣ್ಣ ಒಂದು ವಾಕ್ ಕೊಡೋಣ ಅಲ್ಲಿಂದ. ಟನ್ BGM ಕೊಡ್ತೀನಿ. ಡೋರ್ ತಗೊಂಡು ಅಲ್ಲಿಂದ ಬಾ. ರೆಡಿ 3 ಎಲ್ಲ ಬ್ಯಾಕ್ 3 2 1 ಸ್ಟಾರ್ಟ್. ಟನ್ ಧಾರವಾಡ ಬೇಡ ತಿನ್ಕೊಂಡು ಎಂಟ್ರಿ ಕೊಡ್ತಿದ್ಯಾ ಪ್ರಶಾಂತ್ ಅಣ್ಣ ಆಫ್ಟರ್ ವೆರಿ ಲಾಂಗ್ ಟೈಮ್ ಇನ್ ದ ವ್ಲಾಗ್. ಗಾಯ್ಸ್ ನನಗೆ ನಿದ್ದೆ ಸೋಫಾ ಮೇಲೆ ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಸಡನ್ ನಂಗೆ ಮುಂದೆ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದೆ. ಯಾರು ಏನು ನಡೀತಿದ್ದೆ ಅನ್ನೋ ಥರ ಈಗಲೂ ಹಂಗೆ ಅನಿಸ್ತಿದೆ. ಕನ್ಸ್ ಥರ ಫೀಲಿಂಗ್ ನನಗೆ. ಪಕ್ಕದ ದೂರ ಇದೆ, ಹತ್ರ ಇಲ್ಲ ಅಣ್ಣ. ನಡೆಯೋಷ್ಟು ಹತ್ರ ಇಲ್ಲ. ಗೈಸ್ ಪ್ರಶಾಂತ್ ಅಣ್ಣ ಕಾರ್ ಆಫ್ಟರ್ ಲಾಂಗ್ ಟೈಮ್ ಹಿಂದೆ ಕೂರೋಕ್ಕಾಗಲ್ಲ. ಒಂದು ಕಾಫಿ ಕುಡ್ಕೊಂಡ್ಬಿಡೋಣ ಪ್ರಶಾಂತ್ ಅಣ್ಣ ಜೊತೆ ಬನ್ನಿ. ಆ್ಯಕ್ಚುಲಾಗಿ ತಪ್ಪು ನಂದೆ. ಪ್ರಶಾಂತ್ ಅಣ್ಣ ತುಂಬ ಸರಿ ಕಾಲ್ ಮಾಡ್ತು. ನಾನು ಇದನ್ನು ಸಾರಿ ಹೇಳಲೇಬೇಕು ಅಣ್ಣಂಗೆ. ಅಣ್ಣ ಸಾರಿ ಕ್ಯಾನ್ ನಾಟ್ ಡೂ ಎನಿಥಿಂಗ್ ಅಬೌಟ್ ದಿಸ್, ಬಟ್ ಸ್ವಲ್ಪ ಹೆಲ್ಡ್ ಅಪ್ ಆಗ್ಬಿಟ್ಟಿದ್ದೆ. ಅದಕ್ಕೆ ನಾನೇ ಬಂದಿದ್ದು. ವೆರಿ ಗುಡ್. ನಮ್ದು ಪ್ರಶಾಂತ್ ಅಣ್ಣಂದು ಆಲ್ಮೋಸ್ಟ್ 15 years. ಅಲ್ಲ, ನಾನು ಚಿಕ್ಕೋನಿದ್ದಾಗಿಂದ ಚಡ್ಡಿ ಆಗದೆ ಇರೋ ಟೈಮಿಂದ ಪ್ರಶಾಂತ್ ಅಣ್ಣ ನೋಡ್ತಿರೋದು ನನ್ನ. ನಾನು ಚಡ್ಡಿ ಆಗದೆ ಇರೋ ಟೈಮಿಂದ. ಬನ್ನಿ ಹೋಗುವ. ಓಡಿಸ್ತೀಯ ಅಣ್ಣ? ಅದು ಏನೋ ವಾಸನೆ ಇದೆ. ಕ್ಲೀನಿಂಗ್ 2 ಸರಿ ಹೋಗಿದ್ದೆ. ಫುಲ್ ರಶ್ ಇತ್ತು. ಕೆಟ್ಟ ವಾಸನೆನಾ? ಸಂಜೆ ಆಗ್ತದಲ್ಲ ಅಂದ್ರೆ ಒಂಥರ. ಹೌದಾ? ಏನೋ ಒಂಥರ. ಹೌದು, ಕಾರ್ ಏನೋ ಒಂಥರ ವಾಸನೆ ಇದೆ. ಸಿಗ್ತಾ ಇಲ್ಲ. ಯಾವ್ದಾದ್ರು ಪಾರ್ಸಲ್ಸ್ ಏನಾದ್ರು ಒಳಗಡೆ ಇಟ್ಟಿದ್ದ ಊಟದ್ದ? ಅಯ್ಯೋ, ನನ್ ಕಾರ್ ಎಲ್ಲ ಫ್ರಿಜ್ಜು ಮನೆ ಲಾಜು ಬಾಯ್ಸ್ ಹಾಸ್ಟೆಲ್ ಎಲ್ಲ ತರ ನೋಡಿದ್ದೆ. ನಮ್ಗೆ ಅಭ್ಯಾಸ ಆಗ್ಬಿಡಿದೆ ಈ ಸ್ಮೆಲ್ ಎಲ್ಲ. ಏನು ಅನಿಸ್ತಲ್ಲ, ನಮ್ಗೇನು ಸ್ಮೆಲ್ ಅನಿಸ್ತಲ್ಲ, ಯಾಕಂದ್ರೆ ನಮ್ಗೆ ಅಭ್ಯಾಸ ಆಗ್ಬಿಡಿದೆ ಗಲೀಜಲ್ಲಿ ಇದ್ದಿದ್ದು. ಪ್ರಶಾಂತ್ ನಾವು ವಾಸನೆ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದೆ ನೋಡಿ. ಸೇಮ್ ವಾಸ್ ನನ್ನ ಹತ್ರ ಇದೆ ಆಯ್ತಾ. ಅದಕ್ಕೂ ನಿಂದದು, ಬಟ್ ನಾನು ಪ್ರಶಾಂತನ ಗಿಫ್ಟ್ ಮಾಡಿದ್ದು. ಬಟ್ ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಿದೆ. ನಂದು ಫುಲ್ ಹೋಗ್ಬಿಟ್ಟಿದೆ ಆ ಕಡೆ ಫುಲ್. ಮಲೇಷಿಯಾದ ತಂದಿದ್ದು. ಮಲೇಷಿಯಾದು ಚೈನಾ ಮಾರ್ಕೆಟಲ್ಲಿ ಇಸ್ಕೊಂಡಿದ್ದು. ನಂದು ಬೆಳಗ್ಗೆ ಒಂದು ಕಾಫಿ ಆಗಿತ್ತು, ಆದರೂ ಒಂಚೂರು ಎನರ್ಜಿ ಬೇಕು. ಯಾಕೋ ಸಖತ್ ಲೇಜಿ ಫೀಲ್ ಆಗ್ತಾ ಇತ್ತು. ಇನ್ನೊಂದು ಕಾಫಿ ಹೊಡಿತಾ ಇದ್ದೀನಿ. ಬಟ್ ಈ ಥರ ಕಾಫಿ ಯಾರು ಜಾಸ್ತಿ ಕುಡಿಬೇಡಿ. ನಾನು ಕುಡಿಬಾರ್ದು ಒಂದು ಸ್ವಲ್ಪ ದಿನ, ಮತ್ತೆ ನಾನು ಬಿಟ್ಬಿಡ್ತೀನಿ. ಕಾಫಿ ಜಾಸ್ತಿ ಕುಡಿತಾ ಇದ್ದೀನಿ ನಾನು. ಎಷ್ಟಾಯ್ತು ನನಗೆ ಇವತ್ತು 2ನೇ ಕಾಫಿ. 2ನೇ ವರ್ಷ ಊಟ ಆದಮೇಲೆ ನಮ್ಮ ಅಮ್ಮ ತಣ್ಣಗೆ ಒಂದು ಕಾಫಿ ಇಟ್ಟಿದ್ರು, ಗ್ಲಾಸಲ್ಲಿ ಹಾಕ್ಬಿಟ್ಟು ಅದನ್ನು ಗುಡುಗುಡು ಅಂತ ಕೊಡ್ಬಿಟ್ಟೆ. 3 ಕಾಫಿ ಇದು, 3ನೇ ಕಾಫಿ ಇದು. ಪ್ಲಸ್ ಇದೊಂದು ಎಕ್ಸಸ್ ಇತ್ತು. ಕಾಫಿ ಕುಡಿದಾಯ್ತು. ಇಲ್ಲಿಂದ ಹೊರಟ್ವಿ ಅಣ್ಣ. 4th Saturday ಬ್ಯಾಂಕ್ ರಜಾನಾ? 4th Saturday ರಜಾ, 2nd Saturday ರಜಾನಾ? ಎಷ್ಟು ರಜಾ ಅಣ್ಣ ಬ್ಯಾಂಕ್ ಅವ್ರಿಗೆ? ಪ್ರಶಾಂತ್ ಅಣ್ಣ ಸ್ವಿಫ್ಟ್ ಓಡಿಸಿ ಎಷ್ಟು ದಿನ ಆಯಿತು ನಂಗೆ ನೆನಪೇ ಇಲ್ಲ. ತುಂಬ ಟೈಮ್ ಆಗೋಯ್ತು ಓಡಿಸಿ. ಬಟ್ ಒಂದು ಸರಿ ಹೋಗುವ ಮತ್ತೆ ಇದರಲ್ಲಿ ರೈಡ್ ಗಿಡ್ ಇದೇ ಬಿದ್ದು ನನ್ನ ಪರ್ಫ್ಯೂಮ್ ಹೊಡೆದಾಕಿದ್ದು. ಇಲ್ಲದೆ ನೋಡಿ, ಇದು ಯಮಬ್ಬಾರ. ಇದು ದಬ್ಬಂತ ಬಿದ್ದು ಇಲ್ಲಿ ಬಿದ್ದು ಪರ್ಫ್ಯೂಮ್ ಎಲ್ಲ ಹೊಡೆದೋಗಿ ಕಾರ್ ಫುಲ್ ಘಮ ಅಂದಿತ್ತು ಒಂದು ಟೈಮಲ್ಲಿ. ಎಷ್ಟಾ ಹೋಗೋಣ ಯೂಟ್ಯೂಬ್ಗೆ ಹೋಗು. ಯೂಟ್ಯೂಬಲ್ಲಿ ಫಸ್ಟ್ ಬರೋದೆ ಸ್ಯಾಮ್ ಸಮೀರಲ್ಲಿ ಯಾವ್ಯಾವ ವ್ಲಾಗ್. ನಾನು ಈ ಥರ ನಮ್ಮವ್ರದ್ದೆಲ್ಲ ಚೆಕ್ ಮಾಡ್ತಿರ್ತೀನಿ. ನನ್ನ ವ್ಲಾಗ್ ನೋಡ್ತೀರಾ ಅಂತ ನೋಡಿ. ಒಂದು ಮಿಸ್ ಮಾಡಿಲ್ಲ ಪ್ರಶಾಂತ್. ನಿನ್ನೆ ಜಾಕ್ ಫುಲ್ ನೋಡಿಲ್ಲ ನೀನು? ಫುಲ್ ನೋಡು. ಇವತ್ತು ಹೋಗ್ತಾ ಫುಲ್ ನೋಡಿ. ಎಲ್ಲ ವ್ಲಾಗ್ ನೋಡಿದೆ ಪ್ರಶಾಂತ್ ಅಣ್ಣ. ನೈಸ್. ಓಕೆ ಗೈಸ್, ಪ್ರಶಾಂತ್ ಅಣ್ಣಂಗೆ ಬಾಯ್ ಹೇಳಿ ನಾನು ಸ್ಟುಡಿಯೋ ಸ್ವಲ್ಪ ಹೊತ್ತು ಚಿಲ್ ಮಾಡಿ. ಯಾಕೋ ಫುಲ್ ಲೇಜಿ ಡೇ ಅಂದ್ಕೊಳ್ಳಿ. ಫುಲ್ ನಿದ್ದೆ ಟಯರ್ಡ್ ಫೀಲಿಂಗು. ಸೊ ಈಗ ಬಿಕಾಸ್ ಫುಲ್ ಜಿಮ್ಮಲ್ಲಿ ಹೆವಿ ವರ್ಕೌಟ್ ಮಾಡ್ಬಿಟ್ನಲ್ಲ ಇವತ್ತು, ಅದಕ್ಕೆ ಇರ್ಬೋದೇನೋ. ಸೊ ಈಗ ಹೇರ್ ಕಟ್ ಮಾಡಿಸ್ಬೇಕಿತ್ತು. ಬಿಕಾಸ್ ನಾಳೆ ನಮ್ಮ ಅಮ್ಮ ಬರ್ಡೇ ಇದೆ ನಾಳಿದ್ದು. ಅದಕ್ಕೆ ನಾನು ರೆಡಿ ಆಗಬೇಕು. ನಾಳೆ ಟೈಮ್ ಸಿಗಲ್ಲ. ನಾನು ಕ್ರಿಸ್ಮಸ್ ಬರ್ತಿದ್ದೆ, ಸಲೂನ್ಸ್ ಎಲ್ಲ ಬ್ಯುಸಿ ಇರುತ್ತೆ. ಅದಕ್ಕೆ ಸಲೂನ್ಗೆ ಹೋಗಿ ಹೇರ್ ಕಟ್ ಮಾಡಿಸಿ ಫ್ರೀ ಆಗಿದ್ದರೆ ಇನ್ಯಾರು ಮಾಡಿಸ್ಬೋದ ನೋಡಿ. ಇಲ್ಲ ಅಂದರೆ ಹೇರ್ ಕಟ್ ಮಾಡಿಸ್ಕೊಂಡು ಮುಚ್ಕೊಂಡು ಮನೆಗೆ ಬರ್ತೀನಿ. ಹೇರ್ ಕಟ್ ಆಗಿ ವಾಶಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ. ಅಣ್ಣನೂ ಏನೋ ಮಾಡಿಸ್ತಾ ಇದ್ದಾರೆ. ಗೈಸ್, ಹೇರ್ ಕಟ್ ಆಯ್ಚಿ. ಈಗ ಮನೆಗೆ ಹೋಗುವ. ನಮ್ಮ ಅಪ್ಪ ಅವರ ತಂಗಿಯವರ ಮಗ ಬಂದಿದ್ದಾರೆ ಅನ್ನಲ್ಲ ಬಾಗಲಕೋಟಿಂದ. ಅವ್ರನ್ನ ಒಂಚೂರು ಮಾಲ್ಗೆಲ್ಲ ಸುತ್ತೋದು ಇವತ್ತಿದೆ. ಬನ್ನಿ ಹೋಗುವ. ನಮ್ಮ ಅಮ್ಮ ನನ್ನ ಹೇರ್ ಸ್ಟೈಲ್ಗೆ ಈಗ ರಿಯಾಕ್ಷನ್ ಕೊಡ್ತಾರೆ. ಹೆಂಗಿದೆ? ಹಿಂದೆ ಹೋಗೋದು, ಮುಂದೆ ಬಂದಿದ್ದೆ, ಹಿಂಗೆ ಹೋಗೋದು, ಹಿಂಗೆ ಬಂದಿದ್ದೆ. ಚೆನ್ನಾಗಿದ್ಯಾ? ನೋಡಿ, ನಮ್ಮ ಬ್ಲಾಗ್ ನೋಡ್ತಾ ಇದ್ದಾರೆ. ಮಧು ಅವರ ಬ್ಲಾಗ್.
ಈಗೆಲ್ಲ ಹೋಯ್ತು ಗೈಸ್, ಬರೀ ಬ್ಲಾಗ್ಸೇ ನೋಡೋದು ಮನೇಲೆಲ್ಲ. ಒಂಥರ ನೈಸ್, ಎಲ್ಲ ಮನೇಲಿ ಬ್ಲಾಗ್ಸ್ ನೋಡ್ತಾ ಇರುತ್ತೆ. ಮನೆಗೊಂದು ಬ್ಲಾಗರ್ ಆಗಿದೆ ಇವಾಗ. ಮನೆಗೆ ಹೆಂಗೆ ಟಿಕ್ಟಾಕ್ ಒಬ್ಬೊಬ್ರು ಮಾಡ್ತಿದ್ರು, ಮನೆಗೆ ಹೆಂಗೆ ಒಬ್ರು ರೀಲ್ಸ್ ಮಾಡ್ತಿದ್ರು, ಮನೆಗೆ ಒಬ್ರು ಬ್ಲಾಗರ್ಸ್ ಇದ್ದಾರೆ. ಪಪ್ಪಾಯ ತಿಂತಿದ್ದೆ, ನಮ್ಮ ಅಜ್ಜೆ ಬಂದ. ಏನೋ ಮಾಡ್ದೆ, ಏನ್ ಮಾಡ್ದೆ ನಮ್ಮ ರಾಣಿಗೆ ಅಜ್ಜೆ? ರಾಣಿ ಏನಾಯ್ತಮ್ಮ ರಾಣಿ? ಏನೋ ತಿಂತಿದ್ದ ಪಾನ್ ಪರಾಕ್. ಆರಾಮ ಹೆಂಗದಿ ಗೈಸ್? ಇವಾಗ ಫುಲ್ ನಾನು ಅವ್ರ ಭಾಷೆಲ್ಲೇ ಮಾತಾಡೋದು ಬ್ಲಾಗಲ್ಲಿ. ಪಾಪ ಮಾರೇ ಅಥು ಪಾಪ ಸೌಕಾರ ಕೂತ್ಕೋ ಬಾ. ನೋಡಿ ಒಂದ್ಸರಿ ಕ್ಲೀನ್ ಆಗಿ ಇಲ್ಲಿ ನೋಡು ಅಜ್ಜೆ, ಸೇಮ್ ಆಲ್ಮೋಸ್ಟ್ ಒಂಚೂರು ನಾ ಅಪ್ಪ ಹತ್ರ ಕಂತ ನೋಡ್ಸ, ಅವ್ನ ಕಣ್ಣು ಸೇಮ್. ಗೈಸ್ ನಮ್ಮ ಅಜ್ಜೆಯವರು ನನಗೆ ಅಂತ ಹೋಟ್ಲ್ ಆಡೋ ತಂದಿರೋದ್ರಿಂದ ಅಷ್ಟು ದೂರದಿಂದ ನಾನು ಒಂದು ಚೂರು ತಿಂತೀನಿ, ಅವ್ರಿಗೆ ಮರ್ಯಾದೆ ಕೊಟ್ಟು. ಚೂರಲ್ಲ ಜಾಸ್ತಿ ತಿನ್ನು, ಸಾಕು ಮಾಡೋದು. ಓಟ್ಲದು ಪೂರ್ತಿ ಓಡ್ಸೆ ಅದು ಸಕ್ಕತ್ತಿದೆ. ಸ್ವೀಟ್ ಇಲ್ಲಪ್ಪ, ಸ್ವೀಟ್ ಇಲ್ಲ, ಓನ್ಲಿ ಜಾಗರಿ ಅದು. ಜಾಗರಿ ಸ್ವೀಟ್ ಇಲ್ಲ ಅಂತ ನೋಡಿ, ಸ್ವೀಟ್ ಇಲ್ಲ. ಸ್ವೀಟ್ ಅಂದ್ರೆ ಶುಗರ್ ಅಲ್ಲ ಅದು. ತಿಂದೆ ಅಷ್ಟು ಸ್ವೀಟ್ ಇಲ್ಲ, ಜಾಗರಿ ಅದು. ಸಾಯಿಲ್ ಹೆಸರು ಇವರೇ ಖಾಲಿ ಮಾಡೋದು. ಆಲ್ರೆಡಿ ಒಂದು ತಿನ್ಬಿಟ್ಟು ಎಲ್ಲ ಇದೆ ಅದು. ಇನ್ನೊಂದು ಚೂರು ತಿನ್ನೋಡು ಸಂಜೆ. ರಾಗಿ ಮುದ್ದೆ ರಾಗಿ ಬಾಲ್, ಮುದ್ದೆ ಸ್ವೀಟ್ ರಾಗಿ ಬಾಲ್, ರಾಗಿ ಬಾಲ್ ಅಂತ ಮುದ್ದೆ ಅಂತೆ. ಮುದ್ದೆ ತಿನ್ಬಾರ್ದಮ್ಮ ಅಂತ ತಿಂತಾನೆ ಇದ್ದೀರ ನೀವು. ಸಾಯಿಲ್ ಇವರೇ ಖಾಲಿ ಮಾಡೋದು. ರಾಣಿಗೆ ಹೇಳಿದ್ದು ಗೈಸ್ ಫೈನಲಿ ಅಜಯ್ನ ಕರ್ಕೊಂಡು ಈಗ ಮಾಲ್ ಆಫ್ ಏಷ್ಯಾಗೆ ಹೋಗ್ತಾ ಇದ್ದೀವಿ. ಹೋಗಿದ್ದೆ ಅಜಯ್ ಮಾಲ್ ಆಫ್ ಏಷ್ಯಾ? ಆಗಿಲ್ಲಲ್ಲ. ಸೊ ಮಾಲ್ ಆಫ್ ಏಷ್ಯಾ ತೋರಿಸ್ಕೊಂಬರೋಣ. ಮೂವಿಗೆ ಹೋಗ್ಬೇಕಿತ್ತು ಆ್ಯಕ್ಚುಲ್ ಆಗಿ, ಬಟ್ ಅಲ್ಲಿ ಏನು ಕತೆ ಅಲ್ಲಿ ಹೋಗ್ಬಿಟ್ಟು ನೋಡಿ ಯಾರು ಚೆನ್ನಾಗಿರೋ ಮೂವಿ ಇದೆ ಅಂದರೆ ನಮ್ಮ ಅಮ್ಮನೂ ಬರ್ಬೇಕಲ್ಲ, ಅವ್ರಿಗೂ ಬೋರ್ ಆಗಬಾರ್ದು. ಅದಕ್ಕೆ ಒಂಥರ ಫ್ಯಾಮಿಲಿ ಮೂವಿ ಯಾವ್ದಾದ್ರು ಇದೆಯಾ ನೋಡಿ, ಇದ್ರೆ ಹೋಗಿ, ಇಲ್ಲ ಅಂದರೆ ಅದು ತಿನ್ಕೊಂಡು ಸುತ್ತಾಡ್ಕೊಂಡು ಗೇಮ್ ಆಡ್ಕೊಂಡು ಬರೋಣ. ಲೆಟ್ಸ್ ಗೋ. ಇವನ್ ಕೇಳಿರೋ ಭಾಷೆ ಬೇರೆ, ಅವ್ನು ಮಾತಾಡೋ ಭಾಷೆ ಬೇರೆ, ಅದೇ ಕನ್ನಡನೇ, ಸ್ಲ್ಯಾಂಗೇ ಬೇರೆ. ಅವನೇನೋ ಕೇಳಿದ್ರೆ ಇವನೇನೋ ಹೇಳ್ತಾವನೆ, ಇವನೇನೋ ಕೇಳಿದ್ರೆ ಅವನೇನೋ ಹೇಳ್ತಾವನೆ. ನಾನ್ ಮಧ್ಯದಲ್ಲಿ ಮೀಡಿಯೇಟರ್ ತರ ಅರ್ಥ ಮಾಡಿಸ್ತಾ ಇದ್ದೀನಿ. ತಲೆ ಕೆಟ್ಟು ಹೋಗ್ಬಿಟ್ಟೈತೆ ನನಗೆ ಆಗಿಂದ. ಇಲ್ಕಲಿಗೆ ಬರ್ತೀನಿ ಅಂತಿದ್ದ ಇವನೇ ಮಗ, ಬರ್ತೀಯ ಇಲ್ಕಲಿಗೆ? ಹೋಗೋಣ, ಊರ್ಗ್ ಹೋಗೋಣ. ಅಜ್ಜ ಯಾವಾಗ ಬರೋಣ? ನೆಕ್ಸ್ಟ್ ಇಯರ್ ಬರಲಾ? ನೆಕ್ಸ್ಟ್ ಇಯರ್ ಇವತ್ತು ನಾಳೆ ಹತ್ಬಿಡು. ಆಯ್ತಣ್ಣ, ಓಕೆ ಅಣ್ಣ, ನೆಕ್ಸ್ಟ್ ಇಯರ್ ಹೋಗೋಣ ಊರಿಗೆ. ಅಜ್ಜೆ ಈಗ ನಮ್ಗೆ ಜಾನಪದ ಹಾಡು ಹಚ್ತವ್ರೆ ಎಲ್ಲ ಕಡೆ, ಕೇಳಿಸ್ಕೊಡ. ಜಾಮ್ 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 ಜಾಮ್. ಪಾರ್ಕಿಂಗೇ ಸಿಗ್ತಲ್ಲ. ನಮ್ಮ ಸಂಜು ಹುಡುಕ್ತಾವನೆ. ಎಷ್ಟು ಕಾರ್ ಇದೆ ಗೊತ್ತಾ? ಒಂದು 15-20 ಲಕ್ಷ ಮಾಲ್ ಅವ್ರು ಇವತ್ತು ಬರೀ ಪಾರ್ಕಿಂಗ್ ಅಲ್ಲಿ ಹೊಡೆದಿರ್ತಾರೆ. ಪಾರ್ಕ್ ಮಾಡಕ್ ಹೋಗಿ ಅವನಿಗೆ ಲಾಕ್ ಹಾಕೊಂಡ್ಬಿಟ್ಟವನಿ. ಬಾ ಬಾ, ಓಹ್ ಓಹ್ ಓಹ್, ಎದೆ ಉಬ್ಬಿಸ್ಕೊಂಡು ಹಿಡಿತಾವನೆ. ಬಾರಪ್ಪ ಬಾರಪ್ಪ. ಸಡನ್ ಆಗಿ ಒಂದೆರಡು ಬಾಳೆಹಣ್ಣು ತಿಂದಾಗ ಚಿಕ್ಕದು ಏಲಕ್ಕಿದು, ಆಮೇಲೆ ವಾಯ್ಸೇ ಚೇಂಜ್ ಆಗೋಯ್ತು. ಮೊದಲೇ ಗಂಟ್ಲು ನೋವು ಇತ್ತಾ, ತಿನ್ಬಾರ್ದಿತ್ತು, ತಿನ್ಬಿಟ್ಟೆ ತಪ್ಪಾಗೋಯ್ತು. ಚಿಕ್ಕದೇ ತಿಂದಿದ್ದೆ ಎರಡು. ಇವರು ಅಂತೂ ಏನೋ ಹೇಳ್ತಾರೆ, ಬಟ್ ಅದು ಅದೇ ತಿಂದಿದ್ದು ಇವಾಗ ತಿಂದ್ಮೇಲೆ ಜಾಸ್ತಿ ಆಗೋಯ್ತು. ನೋಡಿ ಗೈಸ್, ಸ್ಟಾರ್ ರಾಕ್ಸ್ ಫೈನಲಿ ನೋಡ್ಬಿಟ್ಟೆ ನಾನು. ಇನ್ನೂ ಟೆಸ್ಟ್ ಡ್ರೈವಲ್ಲಿ ಏನು ಮಾಡಿಲ್ಲ, ಬಟ್ ಚೆನ್ನಾಗಿದೆ, ನೈಸ್. ಒಂದ್ಸರಿ ತರಿಸ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ. ತೋರಿಸುತ್ತಂತೆ ನಂಬರ್ ಬಂದಾಗ ನಾವು ಬರ್ಬೇಕು ಇಸ್ಕೊಳ್ಳೋಕೆ. ನಮ್ಮ ನಂಬರ್ ಏನು? 598. ಇನ್ನು ಎಷ್ಟು ಜನ ಇದ್ದಾರೆ ಬರ್ರಪ್ಪ. ನನ್ನ ಮಕ್ಕಳು ಒಂದೊಂದಕ್ಕೆ ಎಷ್ಟು ರೇಟ್ ಹಾಕೋರು ನೋಡಿ ಗೈಸ್. ರೇಟ್ ನೋಡಿ ಇವ್ರದ್ದು, ರೇಟ್ 200 ರೂಪಾಯಿ. ಓಕೆ, ಕೊಡ್ಬೋದು, ಅದು ಕೊಡ್ಬೋದು. ಬಿಲ್ 3000 ರೂಪಾಯಿ. ದಟ್ಸ್ ರಿಯಲಿ ಎಕ್ಸ್ಪೆನ್ಸಿವ್. ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ತಿನ್ಬೋದಿತ್ತು ಅಲ್ವಾ? ಯಾರು ನನ್ನ ಸಜೆಷನ್ ಇದೆ, ಯಾರು ಮಾಲಿಗೆ ಬಂದು ತಿನ್ಬೇಡಿ, ಒಳ್ಳೆ ಹೋಟ್ಲಿಗೆ ಹೋಗ್ತೀನಿ. ಎಕ್ಸ್ಪೀರಿಯನ್ಸ್. ಒಳ್ಳೆ ಹೋಟ್ಲಿಗೆ ಹೋಗ್ಬೋದಿತ್ತು, ನಾನ್ ವೆಜ್ ಹೋಟ್ಲಿಗೆ. 3000 ಸರಿಯಾಗಿ ತಿನ್ಬೋದಿತ್ತು. 3000 ಖರ್ಚು ಮಾಡಿ ಚೇರ್ ಹುಡುಕ್ತಾ ಇದೀವಿ ನೋಡಿ. ನಮ್ಮ ಕರ್ಮ ನೋಡಿ, 3000 ಖರ್ಚು ಮಾಡಿ ಚೇರ್ ಹುಡುಕೋದು. ಹಾಯ್ ಹಾಯ್, ಆರಾಮ? ನಮ್ಮ ಅಮ್ಮ ಕಳ್ದೋಗ್ಬಿಟ್ಟವ್ರಿಗೆ ಅವ್ರನ್ನ ಹುಡುಕ್ತಾ ಇದೀವಿ ನಾವು. ಎಲ್ಲವ್ರೆ ನಮ್ಮಮ್ಮ.
ಅಲ್ಲಿ ನೋಡಿ, ಅಲ್ಲಿ ಕಣ್ಣೆ ಮುಚ್ಚಿ ಆಡ್ತಾ ಇದ್ದೀರಾ? ಬನ್ನಿ, ನಮ್ಮ ರಿಯಾಕ್ಷನ್ ನೋಡಿ. ಇದೆ ಏನ್ ಬೈದೆ ಹೇಳು. ಅಲ್ಲಿ ಬೈ ಆಯ್ತು, ಹಿಂಗ್ ಬೈ ಗೈ. ಸಂಜೆಗೇನೋ ಕೆಟ್ಟ ಮಾತು ಬೈದ್ಬಿಟ್ಟವನೆ, ಸಂಜೆ ಟೆನ್ಷನ್ ಆಗ್ಬಿಟ್ಟವನೆ. ಏನ್ ಬೈದೆ ಅದೇ ಬೆಂಗಳೂರು ಹೇಳಿದ್ರೆ ಬಿಡ್ತೀಯಾ? ಬೆಂಗಳೂರು ಹೇಳಿದ್ರೆ ಬಿಡ್ತೀಯಾ? ಅಲ್ಲೊಂದು ಟೇಬಲ್ ಇತ್ತು, ಇಲ್ಲೊಂದು ಟೇಬಲ್ ಇತ್ತು, ಎರಡು ಜಾಯಿನ್ ಮಾಡ್ಬಿಟ್ಟಿದೀವಿ. ವೇಸ್ಟ್ ಕ್ಲೀನಿಂಗ್ ನಾವೇ ಮಾಡ್ತಾ ಇದೀವಿ. ವೇಸ್ಟ್ ಲೇಟ್ ಆಗುತ್ತೆ ಅಂತ ನಾವೇ ಕ್ಲೀನಿಂಗ್ ಮಾಡ್ತಾ ಇದೀವಿ. ನೋಡಿ, ಕ್ಲೀನಿಂಗ್ 3,000 ಕೊಟ್ಟು ಕ್ಲೀನಿಂಗು ನಾವೇ ಮಾಡ್ಬೇಕು. ಮಾಲ್ಗೆ ಬಂದ್ರೆ ಮಾಲ್ ಬರೋ ಬದಲು ಒಳ್ಳೆ ಹೋಟ್ಲಿಗೆ ಹೋಗ್ಬೋದಿತ್ತಲ್ವಾ? 3,000ಕ್ಕೆ ಎಂತ ಹೋಟ್ಲು ತಿನ್ಬೋದಿತ್ತು. ವೆಲ್ಕಮ್ ಸರ್, ಕಮ್ ಸರ್, ಸಿಟ್ ಸರ್ ಅಂತೆಲ್ಲ ಮರ್ಯಾದೆ ಕೊಟ್ಬಿಡ್ತವ್ರು. ಗೈಸ್, ಅವರು ಚಿಕನ್ ತಾಲಿ ಅಂತೇಳಿ ನಾನು ಬಿರಿಯಾನಿ ಅನ್ಕೊಂಡಿದ್ದು, ನೋಡಿದ್ರೆ ಚಿಕನ್ ಬಟರ್ ಮಸಾಲ ಮತ್ತು ರೈಸ್ ಕೊಟ್ಬಿಟ್ಟವ್ರೆ. ಪಾಪ ಅವ್ನು ಬಿರಿಯಾನಿ ಅಂತಿದ್ದೆ ನಮ್ಮ ಹುಡುಗ. ಈಗ ಅಡ್ಜಸ್ಟ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ ನಮ್ಮ ಹುಡುಗ ಪಾಪ. ಗೈಸ್ ಫುಲ್ ಬ್ಯಾಟಿಂಗ್. ಜೋರಾಗಿ ಸುಳ್ಳಾದ್ರೂ ಹೇಳಿ. ಗೈಸ್ ತಿಂದಿದ್ದಾಯ್ತು. ನಮ್ಮ ಅಮ್ಮ ಒಂಚೂರು ಅಂಗಡಿ ನೋಡ್ಬೇಕಂತೆ. ಅಂಗಡಿಗಳೆಲ್ಲ ಕ್ಲೋಸ್ ಆಗ್ಬಿಟ್ಟಿದೆ. ಕ್ಲೋಸ್ ಆಗಿರೋ ಅಂಗಡಿ ನಮ್ಮ ಅಮ್ಮ ತೋರಿಸ್ಬಿಟ್ಟು ಕರ್ಕೊಂಡು ಹೋಗ್ತೀವಿ ವಾಪಸ್ ಮನೆಗೆ. ಬನ್ನಿ. ಸುಮ್ಮನೆ ಊಟ ಮಾಡಿಸ್ಕೊಂಡು ವಾಕಿಂಗ್, ಕೆಳಗಡೆ ಇಳಿಯೋಷ್ಟರಲ್ಲಿ ವಾಕಿಂಗ್ ಆಗಿಬಿಡುತ್ತೆ, ಮನೆಗೆ ಅಷ್ಟೇ. ಏನು ಮಾಡಲಿ ಗೈಸ್ ನಾನು ಅಷ್ಟೇ. ನೋಡಿ, ಅಲ್ಲಿ ಹೋಗಂಗಿಲ್ಲ, ಜನ ಎಲ್ಲ ನುಗ್ಗಿ ಅದ್ರ ಮೇಲೆ ಕೂತ್ಕೊಂಡು ಫೋಟೋ ಇಟ್ಕೊತಾರೆ. ನಮ್ಮದು ಫೋಟೋ ಶೂಟ್ ಮಾಡುವ ಸ್ವಲ್ಪ. ಹಾಂ, ಆಗುತ್ತೆ. ವಾಶ್ರೂಮಲ್ಲಿ ಸಬ್ಸ್ಕ್ರೈಬರ್ಸ್ ವಾಪಸ್ ಹೆಂಗ್ ಹೋಗುತ್ತೆ ಅದೇ ಹೇಳಿ. ನೋಡಿ, ಇಲ್ಲಿಂದ ಅಟ್ಬಿಟ್ಟು ಪಕ್ಕದ ಸೈಡಿಗೆ ಜಂಪ್ ಹೊಡಿತಾನೆ. ಓ ಇದಾ ಸಾಂಗ್ ಸೈಕ್ ಆಗ್ಬಿಟ್ಟಾರ ನಮ್ಮ ಮನೆಯವರೆಲ್ಲ. ನಮ್ ರಾಣಿ ಮುಂದೆ ಈ ಸಾಂಗ್ ಹಾಕ್ಬೇಕು ಗೈಸ್. ನನ್ನ ರಾಣಿ ನಮ್ಮ ರಾಣಿ. ಗೈಸ್, ನಮ್ಮ ಅಮ್ಮಗೆ ಐಸ್ ಕ್ರೀಮ್ ಬೇಕಂತೆ, ಹಂಗೆ ನಮ್ಮ CC ಟ್ಯಾಬ್ಲೆಟ್ಸ್ ತೊಗೋಬೇಕಂತೆ, ಅದಕ್ಕೆ ನಿಲ್ಸಿದ್ದೀವಿ. ನೋಡಿ ಗೈಸ್, ನಮ್ಮ ಅಮ್ಮ ಡಯಟ್ ಮಾಡೋದು ಹಿಂಗೆ. ಐಸ್ ಕ್ರೀಮ್ ಇಸ್ ಗುಡ್ ಫಾರ್ ಹೆಲ್ತ್. ನಮ್ಮ ಅಮ್ಮಂದೇ ನಮಗೆ ಬಂದಿರೋದು, ಒಂದೇ ಜೀವನ ಆರಾಮಾಗಿ ತಿಂದು ಬದುಕು ಅಂತ. ಇರೋದು ಒಂದು ಜೀವನ, ಮುಂದಿಲ್ಲ ಹಿಂದಿಲ್ಲ, ಆರಾಮ ಊಟ ಮಾಡಿ ಎಂಜಾಯ್ ಮಾಡಿ ಲೈಫ್. ಗೈಸ್ ನೋಡಿ, ಯಾರು ಹೊಸ ಸೈಕಲ್ ತೊಗೊಂಡಿದ್ದಾರೆ. ಹೊಸ ಸೈಕಲ್ ತೊಗೊಂಡಿರೋದಕ್ಕೆ ಲಾಕ್ ಹಾಕಿ ಕವರ್ ಹಾಕ್ಬಿಟ್ಟು ಹೋಗೋರೆ. ಇದೊಂದು ವಾರ 2 ವಾರ ತೋರಿಸ್ತೀನಿ ನಾನು. ಅದೇ ಸೈಕಲ್ ಇಲ್ಲೇ ಇರುತ್ತಲ್ಲ, ವ್ಲಾಗ್ ಡೈಲಿ ಬರುತ್ತಲ್ಲ, ಆ ಸೈಕಲ್ ಹೆಂಗೆ ನಿಂತಿರುತ್ತೆ. ಈ ವ್ಲಾಗ್ನ ಅವ್ರು ನೋಡ್ತಿದ್ರೆ ಮೇ ಬಿ ಪಾಪ ಬೇಜಾರು ಮಾಡ್ಕೋಬೇಡಿ. ಜಸ್ಟ್ ಟಾಕಿಂಗ್ ಅಬೌಟ್ ಹ್ಯೂಮನ್ ಬಿಹೇವಿಯರ್. ಹೊಸದಲ್ವಾ, ಅದಕ್ಕೆ ಕ್ಲೀನಾಗಿ ಕವರ್ ಮಾಡಿರ್ತೀವಿ. ನಾವು ಇದೇ ಮಾಡ್ತಿದ್ವಿ. ಆಮೇಲೆ ಹೋಗ್ತಾ ಹಂಗೆ ಸೈಡಿಗೆ ಬಿಸಾಕೋದು. ಇಲ್ಲ ಔಟು, ವಾಯ್ಸ್ ಚೇಂಜು. ನೋಡೋಣ. ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, ಎಕ್ಸ್ಟ್ರಾ ಒಂದಷ್ಟು ಟ್ಯಾಬ್ಲೆಟ್ಸ್ ತೊಗೊಂಬಂದೆ. ತಿಂದು ಪಚ್ಕೊಂಬಿಡೋದು ಇವಾಗ. ನಾನು ಅಜ್ಜಿ ಈಗ ಒಂದು PUBG ಮ್ಯಾಚ್ ಆಡಿ ಮಲ್ಕೊಂಬಿಡ್ತೀವಿ. ಹೋಗಿ ಸರ್, ರಾತ್ರಿ ಮಲ್ಕೊಂಬಿಟ್ವಿ ನಾನು ಅಜಯ್. ನನ್ನ ವಾಯ್ಸ್ ಫುಲ್ ಗಾನ್. ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಸಿಂದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ವ್ಲಾಗ್ ಹೆಂಗಿರುತ್ತೆ ನಂಗೆ ಗೊತ್ತಿಲ್ಲ ಇದ್ರ ಜೊತೆಗೆ. ಸಿ ಯು.